ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಅನ್ವಿತಾ. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು. ನನ್ನ ತಂದೆ ನನ್ನನ್ನು ತುಂಬಾ ಮುದ್ದಿನಿಂದ ಬೆಳೆಸಿದ್ದಾರೆ. ನಾನು ಚಿಕ್ಕವಳಿದ್ದಾಗಿನಿಂದಲೂ ಅವರು ನನ್ನ ಯಾವುದೇ ಆಸೆಗಳಿಗೆ ಬೇರ ಅಂದವರಲ್ಲ. ಅವರು ಸರ್ಕಾರಿ ಉದ್ಯೋಗದಲ್ಲಿರುವ ಕಾರಣ ನಮಗೆ ಆಗಾಗ ಬೇರೆ ಬೇರೆ ನಗರಗಳಿಗೆ ವರ್ಗಾವಣೆಯಾಗುತ್ತಿರುತ್ತದೆ. ಈ ಬಾರಿಯೂ ನನ್ನ ತಂದೆಯವರಿಗೆ ವರ್ಗಾವಣೆಯಾದ ಕಾರಣ ನಾವು ಹೊಸ ನಗರಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಬಾಡಿಗೆ ಮನೆಯನ್ನು ಪಡೆದು ನನ್ನನ್ನು ಹೊಸ ಶಾಲೆಗೆ ಸೇರಿಸಿದ್ದಾರೆ. ನಾವು ಈ ಹೊಸ ಜಾಗಕ್ಕೆ ಬಂದ ಕೆಲವು ದಿನಗಳಲ್ಲೇ ನನ್ನ ಹುಟ್ಟುಹಬ್ಬವು ಹತ್ತಿರ ಬಂದಿತು. ಹೊಸ ವಾತಾವರಣದಲ್ಲಿ ಹುಟ್ಟುಹಬ್ಬ ಆಚರಿಸುವ ಸಂಭ್ರಮ ನನ್ನಲ್ಲಿತ್ತು. ಕೊನೆಗೂ ನನ್ನ ಹುಟ್ಟುಹಬ್ಬದ ದಿನ ಬಂದೇ ಬಿಟ್ಟಿತು. ಅಂದು ಬೆಳಿಗ್ಗೆ ನಾನು ಬೇಗನೆ ಎದ್ದು ಸ್ನಾನ ಮುಗಿಸಿದೆ. ಸ್ನಾನದ ನಂತರ ಕನ್ನಡಿಯ ಮುಂದೆ ನಿಂತು ನನ್ನನ್ನು ನಾನೇ ಗಮನಿಸಿಕೊಳ್ಳುತ್ತಿದ್ದೆ. ವಯಸ್ಸಿಗೆ ಬರುತ್ತಿದ್ದಂತೆ ನನ್ನ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳು, ಯೌವನದ ಕಳೆ ಮತ್ತು ನನ್ನ ಮೈಕಟ್ಟು ನನಗೆ ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತಿತ್ತು. ಕನ್ನಡಿಯ ಮುಂದೆ ನಿಂತು ನನ್ನ ಸೌಂದರ್ಯವನ್ನು ನಾನೇ ಆಸ್ವಾದಿಸುತ್ತಾ ಮೈಮೇಲಿನ ನೀರನ್ನು ಒರೆಸಿಕೊಳ್ಳುತ್ತಿದ್ದೆ. ಆ ಕ್ಷಣ ನನಗೆ ಏನೋ ಒಂದು ವಿಚಿತ್ರವಾದ ಸುಖ ಮತ್ತು ನೆಮ್ಮದಿ ನೀಡುತ್ತಿತ್ತು. ನಾನು ಕಣ್ಣು ಮುಚ್ಚಿ ಆ ಭಾವನೆಯನ್ನು ಅನುಭವಿಸುತ್ತಿದ್ದೆ. ಅಷ್ಟರಲ್ಲೇ ಹೊರಗಿನಿಂದ ಅಮ್ಯೋ, ಅನ್ವಿತಾ, ಟಿಫಿನ್ ರೆಡಿಯಾಗಿದೆ, ಶಾಲೆಗೆ ತಡವಾಗುತ್ತದೆ, ಬೇಗ ಬಾವ ಎಂದು ಕೂಗಿದರು. ನಾನು ತಕ್ಷಣ ಎಚ್ಚೆತ್ತುಕೊಂಡು ಹುಟ್ಟುಹಬ್ಬಕ್ಕಾಗಿ ತಂದಿದ್ದ ಹೊಸ ಬಟ್ಟೆಗಳನ್ನು ಧರಿಸಲು ಮುಂದಾದೆ. ಆ ಬಟ್ಟೆಗಳು ಸ್ವಲ್ಪ ಮೈಗೆ ಅಂಟಿಕೊಂಡಂತಿದ್ದವು. ಇದರಿಂದ ನನ್ನ ದೈಹಿಕ ಸೌಂದರ್ಯ ಮತ್ತಷ್ಟು ಎದ್ದು ಕಾಣುತ್ತಿತ್ತು. ಯಾವುದೋ ಸಿನಿಮಾದ ನಾಯಕಿಗಿಂತ ನಾನೇನು ಕಡಿಮೆ ಇಲ್ಲವೆಂಬಂತೆ ನನಗೆ ಭಾಸವಾಗುತ್ತಿತ್ತು. ನಾನು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ತುಟಿಗಳಿಗೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಹಚ್ಚಿ ಹಜಾರಕ್ಕೆ ಬಂದೆ. ನನ್ನನ್ನು ನೋಡಿದ ಅಪ್ಪ ಅಮ್ಮ ಆಶ್ಚರ್ಯಚಕಿತರಾದರು ಮತ್ತು ಪ್ರೀತಿಯಿಂದ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ಉಪಾಹಾರ ಮುಗಿಸಿ ನಾನು ಹೊಸ ಶಾಲೆಗೆ ಹೊರಟೆ. ಅಲ್ಲಿ ನನಗೆ ಕವನ ಎಂಬ ಹೊಸ ಗೆಳತಿಯ ಪರಿಚಯವಾಯಿತು. ಕವನ ಮತ್ತು ನಾನು ಒಂದೇ ಮಾರ್ಗದಲ್ಲಿ ವಾಸಿಸುತ್ತಿದ್ದೆವು. ಹಾಗಾಗಿ ನಮ್ಮ ಶಾಲಾ ಬಸ್ ಕೂಡ ಒಂದೇ ಆಗಿತ್ತು. ತರಗತಿಯಲ್ಲಿ ನಾವು ಒಂದೇ ಬೆಂಚ್ ಮೇಲೆ ಕುಳಿತುಕೊಳ್ಳುತ್ತಿದ್ದೆವು. ದಿನ ಕಳೆದಂತೆ ನಮ್ಮ ಸ್ನೇಹ ಗಾಢವಾಯಿತು. ನಾವು ನಮ್ಮ ಮನಸ್ಸಿನ ಎಲ್ಲಾ ಮಾತುಗಳನ್ನು ಪರಸ್ಪರ ಹಂಚಿಕೊಳ್ಳಲು ಶುರು ಮಾಡಿದೆವು. ಕವನ ಕೂಡ ತುಂಬಾ ಆಕರ್ಷಕವಾಗಿದ್ದಳು. ಅವಳ ದೈಹಿಕ ಬೆಳವಣಿಗೆಯ ಬಗ್ಗೆ ನಾನು ಒಮ್ಮೆ ಕೇಳಿದಾಗ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಹೀಗೆಯೇ, ನನ್ನ ತಾಯಿಯೂ ಕೂಡ ನನ್ನ ವಯಸ್ಸಿನಲ್ಲಿ ಹೀಗೆಯೇ ಇದ್ದರಂತೆ ಎಂದು ನಸುನಗುತ್ತಾ ಉತ್ತರಿಸಿದಳು. ಕವನಾಗೆ ಅಭಿ ಎಂಬ ಗೆಳೆಯನಿದ್ದ. ಅವನು ನೋಡಲು ಸಾಧಾರಣವಾಗಿದ್ದರು. ಉತ್ತಮ ಮೈಕಟ್ಟು ಹೊಂದಿದ್ದ. ಪ್ರೀತಿಗೆ ಕಣ್ಣಿಲ್ಲ ಎಂಬುದು ಅವರಿಬ್ಬರನ್ನು ನೋಡಿದಾಗ ನನಗನ್ನಿಸುತ್ತಿತ್ತು. ಕವನ ಆಗಾಗ ತರಗತಿಗಳಿಗೆ ಗೈರು ಹಾಜರಾಗಿ ತನ್ನ ಗೆಳೆಯ ಅಭಿಯ ಜೊತೆ ಸುತ್ತಾಡಲು ಹೋಗುತ್ತಿದ್ದಳು. ಶಾಲೆ ಬಿಡುವ ವೇಳೆಗೆ ಸರಿಯಾಗಿ ವಾಪಸ್ ಬರುತ್ತಿದ್ದಳು. ಅವಳು ತನ್ನ ಗೆಳೆಯನ ಜೊತೆ ಕಳೆದ ಖಾಸಗಿ ಕ್ಷಣಗಳ ಬಗ್ಗೆ, ಅವರು ಪಾರ್ಕ್ ಅಥವಾ ಹೋಟೆಲ್ಗಳಲ್ಲಿ ಭೇಟಿಯಾದ ಬಗ್ಗೆ ನನಗೆ ವಿವರವಾಗಿ ಹೇಳುತ್ತಿದ್ದಳು. ಅವಳು ವಾಪಸ್ ಬಂದಾಗಲೆಲ್ಲ ತುಂಬಾ ಸುಸ್ತಾದಂತೆ ಕಾಣುತ್ತಿದ್ದಳು. ಅವಳ ಈ ಅನುಭವಗಳನ್ನು ಕೇಳಿದಾಗ ನನ್ನ ಮನಸ್ಸಿನಲ್ಲೂ ಒಂದು ರೀತಿಯ ಸಂಚಲನವಾಗುತ್ತಿತ್ತು. ನನಗೂ ಕೂಡ ಇದೇ ರೀತಿ ಪ್ರೀತಿಸುವವರು ಯಾರಾದರೂ ಇರಬಾರದೇ ಎಂಬ ಆಸೆ ಮೊಳಕೆಯೊಡೆಯುತ್ತಿತ್ತು. ಕವನಾಳ ಈ ಎಲ್ಲಾ ರಹಸ್ಯಗಳು ಕೇವಲ ನನಗೆ ಮಾತ್ರ ತಿಳಿದಿದ್ದವು. ಅವಳು ಅಭಿಯ ಜೊತೆ ಹೊರಗೆ ಹೋದ ದಿನಗಳಲ್ಲಿ ಅಂದಿನ ಪಾಠಗಳನ್ನು ಕಲಿಯಲು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ಅವಳ ಮನೆಯಲ್ಲಿ ತಂದೆ ತಾಯಿ ಮತ್ತು ಅಣ್ಣ ವರುಣ್ ಇದ್ದರು. ಕವನಾಳ ಅಣ್ಣ ಯಾವಾಗಲೂ ತನ್ನ ರೂಮಿನಲ್ಲೇ ಇರುತ್ತಿದ್ದ. ಯಾರೊಂದಿಗೂ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ಅವಳ ತಾಯಿಯೂ ಕೂಡ ತುಂಬಾ ಸುಂದರವಾಗಿದ್ದರು. ಒಂದು ದಿನ ರಾತ್ರಿ ನಾನು ಕವನಾಳ ಮನೆಯಲ್ಲೇ ಉಳಿದುಕೊಂಡಿದ್ದೆ. ಕವನ ಫ್ರೆಶ್ ಆಗಲು ತನ್ನ ರೂಮಿಗೆ ಹೋದಳು ಮತ್ತು ನನ್ನನ್ನು ಅವಳ ತಾಯಿಯ ರೂಮಿನ ಬಾತ್ರೂಂ ಬಳಸಲು ಹೇಳಿದಳು. ನಾನು ಅಲ್ಲಿಗೆ ಹೋದಾಗ ಶವರ್ನಿಂದ ನೀರು ಬೀಳುವ ಶಬ್ದ ಕೇಳಿಸಿತು. ಬಾಗಿಲು ಸ್ವಲ್ಪ ತೆರೆದಿತ್ತು. ಯಾರೋ ಶವರ್ ಆಫ್ ಮಾಡಲು ಮರೆತಿದ್ದಾರೆಂದು ನಾನು ಒಳಗೆ ಹೋದೆ. ನಾನು ಒಳಗೆ ಕಾಲಿಡುತ್ತಿದ್ದಂತೆ ಸಾಬೂನಿನ ನೊರೆಗೆ ಕಾಲು ಜಾರಿ ಕೆಳಗೆ ಬಿದ್ದೆ. ಶವರ್ನ ನೀರಿಗೆ ನನ್ನ ಬಟ್ಟೆಯೆಲ್ಲಾ ಪೂರ್ತಿ ಒದ್ದೆಯಾಯಿತು. ನಾನು ಹೇಗೋ ಮೇಲೆದ್ದು ಶವರ್ ಆಫ್ ಮಾಡಿ ಹಿಂದೆ ತಿರುಗಿದಾಗ ನನಗೆ ದೊಡ್ಡ ಆಘಾತ ಕಾದಿತ್ತು. ಅಲ್ಲಿ ಕವನಾಳ ತಂದೆ ಯಾವುದೇ ಬಟ್ಟೆಯಿಲ್ಲದೆ ನಿಂತಿದ್ದರು. ಆ ದೃಶ್ಯ ಕಂಡು ನಾನು ಕಿರುಚುವಷ್ಟರಲ್ಲಿ ಅವರು ನನ್ನ ಬಾಯಿಯನ್ನು ಒತ್ತಿ ಹಿಡಿದರು. ನಾನು ತಕ್ಷಣ ಅಲ್ಲಿಂದ ತಪ್ಪಿಸಿಕೊಂಡು ಕವನಾಳ ರೂಮಿಗೆ ಓಡಿ ಬಂದೆ. ನನ್ನ ಅವಸ್ಥೆಯನ್ನು ನೋಡಿ ಕವನ ಗಾಬರಿಯಿಂದ ಏನಾಯಿತೆಂದು ಕೇಳಿದಳು. ಆದರೆ ನನಗೆ ಆ ವಿಷಯ ಹೇಳಲು ಮುಜುಗರವಾಗಿ ಏನೋ ನೆಪ ಹೇಳಿ ಸುಮ್ಮನಾದೆ. ಅವಳು ನನಗೆ ಧರಿಸಲು ತನ್ನ ಬಟ್ಟೆಗಳನ್ನು ಕೊಟ್ಟಳು. ನಾನು ಬಟ್ಟೆ ಬದಲಾಯಿಸುವಾಗಲೂ ನನಗೆ ಆ ದೃಶ್ಯವೇ ನೆನಪಾಗುತ್ತಿತ್ತು.
ಗಂಡಸೊಬ್ಬನನ್ನು ಆ ಸ್ಥಿತಿಯಲ್ಲಿ ನಾನು ಹಿಂದೆಂದೂ ನೋಡಿರಲಿಲ್ಲ. ರಾತ್ರಿ ಊಟದ ಸಮಯದಲ್ಲಿ ಕವನಾಳ ತಂದೆ ಎದುರಿಗೇ ಕುಳಿತಿದ್ದರು. ಅವರು ನನ್ನನ್ನು ನೋಡಿ ಸಣ್ಣದಾಗಿ ನಗುತ್ತಿದ್ದರು. ಆದರೆ ನನಗೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಏನೂ ನಡೆಯದಂತೆ ಸಹಜವಾಗಿ ವರ್ತಿಸುತ್ತಿದ್ದರು. ಅಂದು ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ಅಷ್ಟರಲ್ಲಿ ಕವನಾಳ ತಾಯಿಯ ರೂಮಿನಿಂದ ವಿಚಿತ್ರವಾದ ನರಳುವಿಕೆಯ ಶಬ್ದಗಳು ಕೇಳಿಬಂದವು. ಯಾರೋ ನೋವಿನಿಂದ ಒದ್ದಾಡುತ್ತಿದ್ದಾರೇನೋ ಎಂದು ಗಾಬರಿಯಿಂದ ನಾನು ಆ ರೂಮಿನ ಹತ್ತಿರ ಹೋದೆ. ಬಾಗಿಲು ಪೂರ್ತಿ ಹಾಕಿರಲಿಲ್ಲ. ನಾನು ಕುತೂಹಲದಿಂದ ಇಣುಕಿ ನೋಡಿದೆ. ಅಲ್ಲಿ ಕವನಾಳ ತಂದೆ ತಾಯಿ ಇಬ್ಬರೂ ಶಾರೀರಿಕವಾಗಿ ಒಂದಾಗುತ್ತಿದ್ದರು. ಕವನ ಹೇಳುತ್ತಿದ್ದ ಪ್ರೇಮ ಕಥೆಗಳನ್ನು ನಾನು ಇಂದು ಕಣ್ಣಾರೆ ನೋಡುತ್ತಿದ್ದೆ. ಅಷ್ಟರಲ್ಲಿ ಕವನಾಳ ತಂದೆಯ ಕಣ್ಣು ನನ್ನ ಮೇಲೆ ಬಿತ್ತು. ನಾನು ತಕ್ಷಣ ಅಲ್ಲಿಂದ ಸರಿದು ಬಂದು ಮಲಗಿಕೊಂಡೆ. ಆ ದೃಶ್ಯಗಳು ನನ್ನ ಮನಸ್ಸಿನಲ್ಲಿ ಕಾಮನೆಗಳನ್ನು ಹಾಗೂ ಹೊಸ ಸಂವೇದನೆಗಳನ್ನು ಹುಟ್ಟುಹಾಕಿದವು. ಸ್ನೇಹಿತರೆ, ಇದು ನನ್ನ ಜೀವನದ ಒಂದು ಮರೆಯಲಾಗದ ಅನುಭವ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.